ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೋಸ್ಕರ ನಾವು ಸೇರಿದ್ದೇವೆ. ಕಲ್ಲಡ್ಕ ಇವತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಗುರುತಿಸಲ್ಪಡುವಂಥ ಒಂದು ಪ್ರದೇಶ. ಅದು ಗ್ರಾಮೀಣ ಪ್ರದೇಶ ಆದರೂ ಕೂಡ ನನ್ನ ಅನೇಕ ಚಟುವಟಿಕೆಗಳಿಂದ ಅದು ಗುರುತಿಸಲ್ಪಟ್ಟಿದೆ. ಶ್ರೀರಾಮ ಮಂದಿರಕ್ಕೆ ಸುಮಾರು ಒಂದು 100 ವರ್ಷಗಳ ಇತಿಹಾಸ ಇದೆ ಅಂತ ಅಂದಾಜು ಮಾಡ್ತಾರೆ. ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚೇ ಇರ್ಬೋದು. 1924ರಿಂದ ಅನೇಕ ಜನ ಅದನ್ನು ಗುರುತಿಸಿದ್ದಾರೆ. ಈಗ 2024 ಒಂದು 100 ವರ್ಷ. ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಮಂದಿರಗಳು, ಭಜನಾ ಮಂದಿರಗಳು ಲಕ್ಷಾಂತರ ಕೋಟ್ಯಾಂತರ ಇದೆ. ಆ ರೀತಿಯೇ ನಡೆದು ಬಂದಂಥ ಮಂದಿರ ಅಲ್ಲ ಇದು. ಅದಕ್ಕಿಂತ ಭಿನ್ನವಾಗಿ ಒಂದು ರೀತಿಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ತನ್ನನ್ನು ತಾನು ಸಮಾಜಕ್ಕೆ ತೊಡಗಿಸಿಕೊಂಡಿರುವಂಥ ಒಂದು ಮಂದಿರ ಇದು. ಈಗ ಮೊನ್ನೆ ನಾವು ಇಲ್ಲಿಗೆ 12ನೇ ತಾರೀಕಿಗೆ ಅಲ್ಲಿನ ಮೆರವಣಿಗೆಯಲ್ಲಿ ತಂದಿದ್ದೇವೆ. ಅದನ್ನು ಕೂತ್ಕೊಳಿಸಿದ್ದೇವೆ. ಯಾವುದೇ ವಿಘ್ನ ಬಾರದೆ ಭಾರೀ ಸುಲಭದಲ್ಲಿ ಹೋಗಿ ಕೂತ್ಕೊಂಡು ಇದರೆಲ್ಲದರ ಉದ್ಘಾಟನೆ, ಗಣಪತಿಯ ಪ್ರತಿಷ್ಠೆ ಮತ್ತು ಇದರ ಉದ್ಘಾಟನೆ ಇದನ್ನು ಮುಂದಿನ ವಾರ 21, 22, 23, 24 4 ದಿವಸಗಳಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂತ ಆಚರಣೆ ಸ್ವಲ್ಪ ವೈಶಿಷ್ಟ್ಯವಾಗಿ ಆಲೋಚನೆ ಮಾಡಿದ್ದೇವೆ. ಮೊದಲನೇ ದಿವಸ 21ನೇ ತಾರೀಕಿಗೆ ಬೆಳಿಗ್ಗೆ ನಾವು ಕಳೆದ ಬಾರಿನೂ ಮಾಡಿದ್ದೇವೆ. ನೇತ್ರಾವತಿಯ ಪವಿತ್ರ ತೀರ್ಥವನ್ನು ಹಿಡ್ಕೊಂಡು ಇಲ್ಲಿ ಬರುವಂಥದ್ದು. ಮಧ್ಯಾಹ್ನ ಹೊತ್ತಿನಲ್ಲಿ ನಾವು ವರ್ಷ ಮಕ್ಕಳಿಗೋಸ್ಕರ ಸರಸ್ವತಿ ಪೂಜೆ ಅಂತ ಮಾಡ್ತೇವೆ. ಬೆಳಗಿನ ಹಂತದಲ್ಲಿ 11 ಗಂಟೆಯಿಂದ 1 ಗಂಟೆವರೆಗೆ ಆ ಪೂಜೆ ನಡೀತದೆ. ಮಧ್ಯಾಹ್ನ ಮೇಲೆ ಈ ಊರಿಗೆ ಸಂಬಂಧಪಟ್ಟವರೆ ಒಂದು ಹೊರೆಕಾಣಿಕೆ ಅಂತ ಇರ್ತಾರೆ. ಈ ಊರಿನ ಬಗ್ಗೆ ನಾವು ಒಂದು ಯೋಚನೆ ಮಾಡಿ ಒಂದು ಮಂದಿರ, ಈ ಮಂದಿರದ ಪ್ರೇರಣೆಯಿಂದ 2 ಜನ ಶಾಸಕರು, ಒಬ್ಬರು ನನ್ನ ಪಕ್ಕದಲ್ಲಿ ಇರುವಂಥ ಪದ್ಮನಾಭ ಕೊಟ್ಟಾರಿಯವರು, ಇವತ್ತು ಇನ್ನೊಬ್ಬರು ಬರಬೇಕಾಗಿತ್ತು ಮಾನ್ಯ ರುಕ್ಮಾಯಿ ಪೂಜಾರಿಯವರು, ಇಬ್ಬರನ್ನು ಶಾಸಕರಾಗಿ ಕೊಟ್ಟಂಥ ಒಂದು ಕೇಂದ್ರ ಅದು ಮಂದಿರ. ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು ಅಂತ ಹೇಳುವಂಥ ಉದ್ದೇಶಕ್ಕೋಸ್ಕರನೇ ದೇವಸ್ಥಾನಗಳು, ಮಂದಿರಗಳೆಲ್ಲ ಇರುವಂಥದ್ದು. ಅದಕ್ಕೋಸ್ಕರ ಈ ಮಂದಿರ 2 ಭಾರಿ ದೊಡ್ಡ ಪರಿವರ್ತನೆಯನ್ನು ಮಾಡಿದ್ದಾರೆ. ತುಂಬ ಬೇರೆ ಬೇರೆ ವಿಷಯಗಳಿದೆ. ಒಂದು, ಇಲ್ಲಿ ನೀವು ಕಾಣ್ತಾ ಇರೋಂಥ ರಾಮ ಮಂದಿರ ಯಾವುದಿದೆ, ಇದರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಸಾಮಾನ್ಯ ತಂತ್ರಿಗಳು ಅಂಥವರೆಲ್ಲ ಮಾಡ್ತಾರೆ. ನಾವು ಅದಕ್ಕೋಸ್ಕರ ಇನ್ನೊಂದು ರೂಪ ಕೊಡುವಂಥ ಹಿನ್ನೆಲೆಯಿಂದ ಒಬ್ಬರು ಲಲಿತಾ ಸ್ವಾಮೀಜಿಯವರು, ತಪಸ್ವಿ ಮಾದಾರ ಚೆನ್ನಯ್ಯ, ಚಿತ್ರದುರ್ಗ ಮಾದಾರ ಚೆನ್ನಯ್ಯನವರು ಬಂದು ಅದಕ್ಕೆ ಅದರ ಪ್ರತಿಷ್ಠಾಪನೆಯನ್ನು ಮಾಡಿದರು. ಎರಡನೇದ್ದು, ಇಲ್ಲೆಲ್ಲ ಕಡೆಯಲ್ಲಿ ಗಣೇಶೋತ್ಸವ ಉಳಿದಂಥದ್ದಲ್ಲೆಲ್ಲ ಮೆರವಣಿಗೆ ಹೋಗಬೇಕಾದ್ರೆ ಟ್ಯಾಬ್ಗಳು, ಆಮೇಲೆ ಡಿಜೆ, ಗಲಾಟೆ, ಗದ್ದಲ, ಕುಡಿಯೋದು ಇದು ನಡೀತಾ ಇತ್ತು. ಅದಕ್ಕೆ ಒಂದು ತಿರುವು ಕೊಡಬೇಕು ಅಂತ ಒಂದು 400 ಜನ ವಿದ್ಯಾರ್ಥಿಗಳಿಂದ ಇಲ್ಲಿ ಕುಣಿತ ಭಜನೆ ಮಾಡಿದರು. ಅವೆಲ್ಲ ಗೊತ್ತಿದೆ ತಮಗೆಲ್ಲರಿಗೂ. ಭಾರೀ ದೊಡ್ಡ ಒಂದು ವೈರಲ್ ಆಯಿತು ಆ ವಿಷಯ. ಏಕಾಭಜನೆ ಮಾಡ್ತಾರೆ, ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾರೆ, ಸಾಮಾನ್ಯ ಅಲ್ಲಿಗೆ ನಿಂತು ಬಿಡುತ್ತೆ. ನಮ್ಮದು ಅಷ್ಟೇ ಅಲ್ಲ, ನಮ್ಮದು ಧಾರ್ಮಿಕ ಕಾರ್ಯಕ್ರಮ ಒಂದು 4-5 ನಡೆಯುತ್ತೆ. ರಾಮನವಮಿ ಆಗುತ್ತೆ, ಕೃಷ್ಣಾಷ್ಟಮಿ ಆಗುತ್ತೆ, ಗಣೇಶೋತ್ಸವ ಆಗುತ್ತೆ, ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಆಗುತ್ತೆ, ಆಮೇಲೆ ಮಹಿಳೆಯರ ಕಾರ್ಯಕ್ರಮಗಳು ಅಥವಾ ವರಲಕ್ಷ್ಮಿ ವ್ರತ ನಡೆಯುತ್ತೆ, ಹನುಮಾನ್ ಜಯಂತಿ ನಡೆಯುತ್ತೆ. ಇದರ ಜೊತೆಯಲ್ಲಿ ದೇಶಕ್ಕೆ ಸಮಸ್ಯೆಗಳು ಬಂದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಂಥ ಒಂದು ಮಂದಿರ ಇದೆ. ಯಾವ ರೀತಿಯಲ್ಲಿ ಅವರು ಸಾಕಾರ ಮಾಡಬೇಕಂದಾಗ ಆ ಸಾಕಾರವನ್ನು ನಾವು ತಗೊಳ್ತಾ ಇದ್ದೇವೆ. ಹೀಗೆ ರಾಮನಿಗೆ ಮತ್ತು ನಮ್ಮ ಸಮಾಜಕ್ಕೆ ಮತ್ತೊಂದು ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಒಂದು ಕೆಲಸ. ಧರ್ಮದ ಜೊತೆಯಲ್ಲಿ ಇರಬೇಕು, ನಮ್ಮ ಸಂಸ್ಕೃತಿ ಜೊತೆಯಲ್ಲಿ ಬದುಕಬೇಕು ಅಂತ ಹೇಳುವಂಥದ್ದು. ಆ ಹಿನ್ನೆಲೆಯಿಂದ ಅದನ್ನು ಯೋಚನೆ ಮಾಡಿ ಇಲ್ಲಿ ಗಣಪತಿಯ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಸರಸ್ವತಿ ಪೂಜೆ ಮಾಡ್ತೇವೆ, ಮಧ್ಯಾಹ್ನ ಹೊರೆಕಾಣಿಕೆ ಮಾಡ್ತೇವೆ. ಸಂಜೆ ಹೊತ್ತಿನಲ್ಲಿ ಇಲ್ಲೇ ಇದ್ದಂಥ ನಾಟ್ಯ ಕಲಾವಿದರಿಂದ ಒಂದು ಭರತನಾಟ್ಯ ಕಾರ್ಯಕ್ರಮ ಮಾಡ್ತೇವೆ. 2ನೇ ದಿವಸ ಗಣಪತಿ, ಅದು ವಿದ್ಯಾಗಣಪತಿ. ವಿದ್ಯಾಗಣಪತಿಯ ಪ್ರತಿಷ್ಠಾಪನೆ ನಡೀತದೆ ಬೆಳಗಿನ ಹೊತ್ತಿಗೆ. ಆ ಪ್ರತಿಷ್ಠಾಪನೆ ಯಾರನ್ನು ಕರಿಬೇಕು ಅಂತಂದರೆ ಮತ್ತೆ ನಾವು ಇದೇ ಚಿಂತನೆ. ಅದಕ್ಕೋಸ್ಕರ ಆದಿ 3 ಜನ ಸನ್ಯಾಸಿಗಳು
ಅವರಿಗೆ ತೆರಿಗೆ ವಸೂಲಿ ಈ ರೀತಿ ಆಗ್ತಾಯಿತ್ತು. ನಮ್ಮ ಜಿಲ್ಲೆಗೆ ನಮ್ಮದೇ ಜಿಲ್ಲೆಯಿಂದ ಬೆಳೆಯುವಂಥ ಅಕ್ಕಿ ಸಾಕಾಗುವುದಿಲ್ಲ, ಹೊರಗಡೆ ತರಬೇಕು. ಅದಕ್ಕೋಸ್ಕರ ನಮಗೆ ತುಂಬ ಅನ್ಯಾಯ ಆಗ್ತದೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇದೇ ಮಂದಿರದ ಕೆಳಭಾಗದಲ್ಲಿ ಒಂದು ದೊಡ್ಡ ಹೋರಾಟ ನಡೆಯಿತು. ಇಡೀ ಜಿಲ್ಲೆಯ ಜನ ಬಂದು ಇಲ್ಲಿ ಹೋರಾಟ ಮಾಡಿರೋದು 250-300 ಜನ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಉಳಿಯಾ ಜ್ಯುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.